ಜೆಡಿಎಸ್ ಶಾಸಕರು ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಗೆ ತೆರಳಿ ಜೆಡಿಎಸ್ನ ಶಾಸಕರು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಜೆಡಿಎಸ್ನ ಶಾಸಕರು. ಈ ಭೇಟಿಯ ಸಂದರ್ಭದಲ್ಲಿ ಅನುದಾನದ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಜೆಡಿಎಸ್ನ ಶಾಸಕರು. ಈ ಬಾರಿ ನಮಗೂ ಕೂಡ ಹೆಚ್ಚಿನ ಅನುದಾನವನ್ನ ಕೊಡಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಆಯಿತು, ಪರಿಶೀಲನೆ ಮಾಡಿ ಅನುದಾನವನ್ನ ಕೊಡ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಜೆಡಿಎಸ್ ಶಾಸಕರಿಗೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಚುನಾವಣೆಗೆ ಅಭ್ಯರ್ಥಿ ಹಾಕಿರುವ ಬಗ್ಗೆ ಕೂಡ ಚರ್ಚೆಯಾಗಿದೆ. ಹೇಗಾಗತ್ತೆ, ಸಾಧ್ಯ ಆಗತ್ತಾ, ಸಂಖ್ಯಾಬಲ ಹೇಗೆ ಅಂತೇಳಿ ಡಿಕೆಶಿ ಅವರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಬಿಟ್ಟುಕೊಡಿ ಅಂತ ಹೇಳಿ ಜೆಡಿಎಸ್ ನಾಯಕರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಈ ಮನವಿಗೆ ನಕ್ಕು ಸುಮ್ಮನಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಜೆಡಿಎಸ್ನ ಶಾಸಕರೆಲ್ಲರೂ ಹೋಗಿ ಭೇಟಿಯಾಗಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಅನುದಾನದ ವಿಚಾರವಾಗಿ ಅನುದಾನವನ್ನು ಕೊಡಿ ಅಂಥೇಳಿ, ಹೆಚ್ಚಿನ ಅನುದಾನವನ್ನು ನಮ್ಮ ಶಾಸಕರಿಗೂ ಕೊಡಿ ಅಂಥೇಳಿ ಜೆಡಿಎಸ್ ಮನವಿಯನ್ನು ಮಾಡಿದೆ. ಈ ಮನವಿಯನ್ನು ಪುರಸ್ಕರಿಸಿರುವಂತಹ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಆಯಿತು, ಪರಿಶೀಲನೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಕೊಡೋದಕ್ಕೆ ಏನು ಸಾಧ್ಯ ಇದೆಯೋ ಅದನ್ನು ಕೊಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇದೇ ಸಂದರ್ಭದಲ್ಲಿ ತುಂಬ ಕುತೂಹಲ ಮೂಡಿಸಿರುವಂತಹ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗತ್ತೆ. ಯಾಕೆ ಅಂದರೆ ದೋಸ್ತಿ ಅಭ್ಯರ್ಥಿಯಾಗಿ, ಮೈತ್ರಿಯ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರನ್ನು ಜೆಡಿಎಸ್ ಹಾಗೆ ಬಿಜೆಪಿ ಒಟ್ಟಿಗೆ ಕಣಕ್ಕೆ ಇಳಿಸ್ತಾ ಇರುವಂಥದ್ದು. ನಿನ್ನೆ ಜೆಡಿಎಸ್ನ ಶಾಸಕರ ಸಭೆಯನ್ನು ನಡೆಯಿತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಆ ಸಭೆಯಲ್ಲೂ ಕೂಡ ಇದರ ಬಗ್ಗೆ ತೀರ್ಮಾನವನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಂಖ್ಯಾಬಲದ ಬಗ್ಗೆ ಚರ್ಚೆ ಆಗಿದೆ. ನಿಮಗೆ ಹೇಗೆ ಸಾಧ್ಯ ಆಗತ್ತೆ, ನಿಮ್ಮ 19 ಜನ ಶಾಸಕರು, ಹೆಚ್ಚುವರಿಯಾಗಿ ಬಿಜೆಪಿ ಬಳಿ ಉಳಿಯುವಂತಹ ಒಂದು 5-6 ಶಾಸಕರು, ಇಷ್ಟನ್ನೇ ಇಟ್ಕೊಂಡು ನೀವು 3ನೇ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೀರಲ್ಲ ಪರಿಷತ್ಗೆ, ಅವರನ್ನು ಗೆಲ್ಲಿಸೋಕೆ ಆಗತ್ತಾ ಅಂತ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್ ಅವರನ್ನು 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವಂತಹ ವಿನಯ್ ಕಾರ್ತಿಕ್ ಅವರನ್ನು 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿರುವಂಥದ್ದು. ಆ ಅಭ್ಯರ್ಥಿಗೆ ಕೌಂಟರ್ ಕೊಡೋದಕ್ಕೆ ಅಂತಲೇ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು 3ನೇ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ ಪರಿಷತ್ ಚುನಾವಣೆಗೆ. ಸಂಖ್ಯಾಬಲದ ಪ್ರಕಾರ ಆದರೆ ಇಬ್ಬರ ಬಳಿಯೂ ಸ್ಪಷ್ಟ ಬಹುಮತವನ್ನು ಪಡೆದು ಗೆದ್ದು ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದರೆ ವಿನಯ್ ಕಾರ್ತಿಕ್ ಅವರೇ ಒಂದು ವೇಳೆ ಗೆದ್ದರೂ ಕೂಡ ಅವರ ಗೆಲುವು ಅಷ್ಟು ಸುಲಭವಾಗಿ ಆಗಬಾರದು. ನಾವು ಒಂದು ಕೌಂಟರ್ ಫೈಟನ್ನು ಕೊಡಬೇಕು, ನಾವು ಟಕ್ಕರನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ 3ನೇ ಅಭ್ಯರ್ಥಿಯನ್ನು ಮೈತ್ರಿ ಪಡೆ ಇಳಿಸ್ತಾ ಇರುವಂಥದ್ದು. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇರೋದು ಅಷ್ಟೇ. ತಮ್ಮ ಆಪ್ತನನ್ನು ಹೇಗೆ ಗೆಲ್ಲಿಸಿಕೋಬೇಕು ಅನ್ನೋದರ ಬಗ್ಗೆ ಅವರು ಕೂಡ ಒಂದು ತಂತ್ರವನ್ನು ಹೆಣೆದಿದ್ದಾರೆ. ಆ ತಂತ್ರದ ಪ್ರಕಾರ ಒಂದಷ್ಟು ಜನ ಜೆಡಿಎಸ್ನ ಶಾಸಕರನ್ನು ಸೆಳೆದು ಆ ವೋಟುಗಳಿಂದ ವಿನಯ್ ಕಾರ್ತಿಕ್ ಅವರ ಗೆಲುವನ್ನು ನಿಶ್ಚಿತ ಮಾಡೋದು ಡಿ ಕೆ ಶಿ ಅವರ ತಂತ್ರ ಅಂಥೇಳಿ ಮೂಲಗಳ ಮಾಹಿತಿ ಇರುವಂಥದ್ದು. ಎರಡೂ ಕಡೆಯ ತಂತ್ರವೂ ಅದೇನೆ. ಜೆಡಿಎಸ್ನವರು ಅಷ್ಟೇ ತಮಗೆ ಬೇಕಾಗುವಂತಹ ಮತಗಳನ್ನು ಕಾಂಗ್ರೆಸ್ನಿಂದ ಸೆಳಿಬೇಕು ಅಂಥೇಳಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಅಲ್ಲಿ ಒಂದಷ್ಟು ಏನು ಅಸಮಾಧಾನಿತರಿದ್ದಾರೆ ಕಾಂಗ್ರೆಸ್ನಲ್ಲಿ. ಈಗ ಸಂಪುಟ ರಚನೆಯಾಗಿದೆ, ಅದರಲ್ಲಿ ಹಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಕೆಲವರು ಹೊಸಬರಿದ್ದಾರೆ, ಅವರು ಸಚಿವಾಕಾಂಕ್ಷಿಗಳಿದ್ದಾರೆ. ಮುಂಬರುವ ಸಚಿವ ಸಂಪುಟದ ವಿಸ್ತರಣೆಯ ತಿಕ್ಕಾಟವೂ ಒಂದಿದೆ. ಇದರ ಅಡ್ವಾಂಟೇಜನ್ನು ಪಡೆದುಕೊಂಡು ಯಾರು ಅಸಮಾಧಾನಿತರಿದ್ದಾರೆ ಅವರ ಮತಗಳನ್ನು ತಮ್ಮತ್ತ ಸೆಳೆದು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು ಅನ್ನೋದು ಮೈತ್ರಿ ಪಡೆಯ ಪ್ಲಾನ್. ಅದೇ ರೀತಿಯ ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನೋದು ಮೂಲಗಳಿಂದ ಇರುವಂತಹ ಮಾಹಿತಿ. ಹೀಗಾಗಿ ಈ ಸಂಖ್ಯಾಬಲದ ಮೇಲೆ ಗೆಲ್ಲಬೇಕಾಗಿರುವ ಕಾರಣಕ್ಕೋಸ್ಕರ ಎಷ್ಟು ಮತಗಳು ಬೀಳ್ತಾವೆ ಅನ್ನೋದನ್ನು ಅಲ್ಲಿ ನೋಡಬೇಕು. ಹಾಗೆ ಯಾರು ಯಾರಿಗೆ ಹಾಕ್ತಾರೆ, ಯಾರ ಗೆಲುವು ಸುಲಭ ಆಗತ್ತೆ, ಯಾರ ಗೆಲುವು ಕಠಿಣ ಆಗತ್ತೆ, ಇದೆಲ್ಲದಕ್ಕೂ ಜೂನ್
18ರಂದು ಚುನಾವಣೆ ನಡೆಯುತ್ತೆ. ಅವತ್ತು ಫಲಿತಾಂಶ ಹೊರಬಂದ ಮೇಲೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.